ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ, ಕೂಲರ್ ತಂದು 2 ಡೇಸು ಆಗಿಲ್ಲ, ಆಲ್ರೆಡಿ ಲೀಕ್ ಆಗ್ತಿದೆ. ಹಿಂದ್ಗಡೆ ಎಲ್ಲ ಫುಲ್ ನೀರು ಸೋರ್ತಿದೆ ಸೈಡಲ್ಲೆಲ್ಲ. ಅದು ಬೇರೆ ಹೋಗ್ಲಿ, ಹಿಂಗೆ ಮುಟ್ಟಿದ್ರು ಸಾಕು ಗೈಸ್. ಇದು ಆಫ್ ಮಾಡಿದ್ರು ಮುಟ್ಟಿದ್ರು ಪ್ಲಗ್ ಅಲ್ಲೇ ಇತ್ತು ಅಂದರೆ ಕರೆಂಟ್ ಶಾಕ್ ಹೊಡಿತಿದೆ. ಸೊ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ. 2 ಡೇಸ್ಗೆ ಕೂಲರ್ದು ಪ್ರಾಬ್ಲಮ್ ಆಗಿದೆ. ಓಕೆ ಗೈಸ್, ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಪ್ಪ ಮಗಳು ಕೂಲರ್ಗೆ ಐಸ್ ಕ್ಯೂಬ್ ಹಾಕ್ತೀನಿ ಅಂದ್ಬಿಟ್ಟು ಆಟ ಮಾಡ್ತಾಯಿದ್ರು, ಹೆಂಗೆ ಗಾಳಿ ಬರ್ತಿದೆ ಅಂತ ನೋಡಿ ಎಲ್ಲ ಚೆಕ್ ಮಾಡ್ತಾಯಿದ್ರು. ಬಟ್ ಓಕೆ, ಇವತ್ತೇನೋ ಹಂಗಾಗಿದೆ, ಮತ್ತು ನಾಳೆಗೂ ನೋಡೋಣ ಇಲ್ವಾ. ಬರೀ 2 ಡೇಸ್ 3 ಡೇಸ್ ಆಗಿದೆ ಅಂದ್ಬಿಟ್ಟು ಮಿಡ್ ನೈಟಲ್ಲಿ ನಮ್ಮ ಮನೆಯವ್ರು ಎದ್ಬಿಟ್ಟು ನೋಡ್ತಾ ಇದ್ದಾರೆ ಗೈಸ್. ನೋಡಿ, ಈ ಥರ ನೀರು ಡ್ರಾಪ್ ಆಗ್ತಿದೆ. ಕೆಳಗಡೆ ಒಂದು ಮ್ಯಾಟ್ ಹಾಕಿದ್ವಿ, ಆ ಮ್ಯಾಟು ನೆಂದು ಫುಲ್ ಎಲ್ಲ ನೀರು ಆ ಕಡೆ ಈ ಕಡೆ ಎಲ್ಲ ಹರಿದೋಗಿದೆ. ಅಲ್ಲಿ ನೋಡಿ, ಅಷ್ಟೊಂದು ನೆಂದೋಗ್ಬಿಟ್ಟಿದೆ. ಕೂಲರ್ ತಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ. ಕೂಲರ್ಸ್ಗಳು ನಮಗೆ ಹೇಳಿದರು, ಗೊತ್ತಿರೋರು ಕೂಲರ್ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ, ಎಷ್ಟು ರೂಪಾಯಿನ ಕೊಟ್ಟು ತಗೊಂಡ್ರು ಎಂಥ ಬ್ರ್ಯಾಂಡೆಡ್ ಆದ್ರೂ ಅವಾಗವಾಗ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ ಕೂಲರು ಅಂತ ಹೇಳಿದರು. ಬಟ್ ನಾವಾದರೆ ಸೆಕೆ ತಡೆಯೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ತೊಗೊಂಬಂದ್ವಿ. ಬಟ್ ಈ ವಿಡಿಯೋ ಎಲ್ಲ ಲೇಟಾಗಿ ಅಪ್ಲೋಡ್ ಆಗುತ್ತೆ ಗೈಸ್. ನಂದು ಸ್ಟೋರೇಜ್ ಫುಲ್ಲಾಗಿ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹ್ಯಾಂಗ್ ಆಗ್ತಿತ್ತು ಫೋನು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಏನು ಅನ್ಕೋಬೇಡಿ ಇವಾಗ ಆಗ್ತಿದ್ದಾಳೆ ಅಂತ. ಸೊ ಹಂಗಾಗಿ ಇವಾಗ ಎಡಿಟ್ ಮಾಡ್ಬಿಟ್ಟು ಹಾಕ್ತಾಯಿದ್ದೀನಿ ಗೈಸ್. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮೈಕೆ ಮಾಡ್ಕೊಂಡೆ. ಇವತ್ತು ಮಲ್ಲೇಶ್ವರಂ ಬಂದಿದ್ದೀವಿ. ಎಲ್ಲಿಗೆ ಏನು ತಗೊಳ್ತೀರಾ ಸರ್? ಮದರ್ಸ್ ಡೇಗೆ ಗಿಫ್ಟ್. ಮದರ್ಸ್ ಡೇಗೆ ಏನು ಗಿಫ್ಟ್ ಕೊಡಿಸ್ತೀರಾ? ಡ್ರೆಸ್ ಕೊಡಿಸ್ತೀರ, ಅದಕ್ಕೆ ಕರ್ಕೊಂಡ್ಬಂದವ್ರೆ. ಇವಾಗ ಏನೇ ಶಾಪಿಂಗ್ ಮಾಡ್ತೀರಿ ಅಂತ ತೋರಿಸ್ತೀನಿ, ಓಕೆನಾ? ಅಂದರೆ ಮೆಟ್ರೋಗೆ ಬಂದು ಮೆಟ್ರೋಯಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಬಿಸಿಲು ಮಾತ್ರ ಸರಿಯಾಗೈತೆ. ನೋಡಿ, ಇವ್ರಿಗೆ ಇದೊಂದು ಹೋಗ ಕೈ ಹಿಡ್ಕೊಂಡ್ರೆ ಕೈ ಬಿಡಿಸ್ಕೊತಾರೆ. ನನಗೆ ಗೊತ್ತಾ, ಹಿಂಗೆ ಕೈ ಹಿಡ್ಕೊಂಡು ಬಂದು ಅಭ್ಯಾಸ. ಇವ್ರಿಗೆ ಅದು ಆಪೋಸಿಟ್ಟು. ಈಗ ಏನಾದ್ರು ಒಂದು ಕತೆ ಹೇಳ್ಬಿಟ್ಟು ಹಿಂಗೆ ಕೈ ಬಿಡಿಸ್ಕೊಂಡು ಬರ್ತಾರೆ ಗೈಸ್. ಓಕೆ, ಏನೇ ಶಾಪಿಂಗ್ ಮಾಡಿಸ್ತಾರೆ ಅಂತ ತೋರಿಸ್ತೀನಿ, ಓಕೆ ನಿಮ್ಗೂ ಅಷ್ಟೇ. ವಾಟ್ರ್ ಬಾಟ್ಲಿ ತರೋಕ್ಕೆ ಹೋಗಿದ್ದಾರೆ. ಡ್ರೆಸ್ ನೋಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಬೇಬಿ ಪಿಂಕಲ್ಲಿ ಬೇಕು, ಸೊ ಹಂಗಾಗಿ ನೋಡ್ತಾ ಇದ್ದೀನಿ ಗೈಸ್. ನನ್ನ ಹತ್ರ ಬೇಬಿ ಪಿಂಕು ಡ್ರೆಸ್ ಇಲ್ಲ. ನೋಡಿ, ಈ ಥರ ಇದ್ದಾವೆ. ನೋಡ್ತೀನಿ ಯಾವ ಚೆನ್ನಾಗೈತೆ ಅಂತ. ಬಟ್ ಎಲ್ಲನೂ ಚೆನ್ನಾಗಿದೆ. ಸಕ್ಕತ್ತು ಆವಾಗ್ಬಿಟ್ಟಿದೆ, ನೀರು ಕುಡಿಯೋಂಗೆ ಆಗ್ಬಿಟ್ಟೈತೆ. ಸೊ ಹಂಗಾಗಿ ನೀರು ತಗೋಕ್ಕೆ ಹೋಗೋರು. ನೋಡೋಣ ಇನ್ನೂ ಆಪ್ಷನ್ನು ತಗೊಬಂದ. ಎಲ್ಲಿ ಈ ಕಲರ್ ಬೇಡವಾ? ಓಕೆ, ಶಾಪಿಂಗ್ ಎಲ್ಲ ಮುಗಿತು. ನಾನು ಯಜಮಾನ್ರು ಒಂದು ಜೊತೆ ಡ್ರೆಸ್ ಕೊಡಿಸ್ತೀನಿ, 2 ಜೊತೆ ಡ್ರೆಸ್ ಕೊಡಿಸಿದ್ರು. ಇದೊಂದು ಬ್ಯಾಗ್. ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಡ್ರೆಸ್ ಅಂತ. ಮಳೆ ಬೇರೆ ಅನಿತೈತೆ, ಇದ್ರೊಳಗೆ ಹಾಕ್ಬಿಟ್ಟಿದ್ದೀನಿ. ಏನೇನು ಸ್ವಲ್ಪ ಹಾಂ ಓಕೆ, ಪ್ಲ್ಯಾನಿಂಗ್ ಇರಲಿಲ್ಲ 2 ಜೊತೆ ಅಂತ, 1 ಜೊತೆ ಅಂತ ಬಂದಿದ್ದೆ. ಬಟ್ ಮಳೆ ಬರ್ತೈತೆ, ಮಳೆ ಸ್ಟಾರ್ಟ್ ಆಯಿತು. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ. ಚೆನ್ನಾಗಿದ್ದಾವೆ. ಪ್ಯಾಂಟ್ ತೊಗೋಬೇಕಿತ್ತು, 2 ಜೊತೆ ಡ್ರೆಸ್ ತಗೊಂಡೆ ಅಂದ್ಬಿಟ್ಟು ಪ್ಯಾಂಟ್ ಕೊಡಿಸ್ತಿಲ್ಲ. ಪ್ಯಾಂಟ್ ಕೊಡಿಸ್ತೀನಿ ತಗೊಂಡು, ನಾನು ಡ್ರೆಸ್ ಇಷ್ಟ ಆಯಿತು ಡ್ರೆಸ್ ತಗೊಂಡೆ ಅಂದ್ಬಿಟ್ಟು 2 ಜೊತೆ ಪ್ಯಾಂಟ್ ಕೊಡಿಸ್ತೀನಿ. ಬಟ್ ಆದರೂ ಏನು 2 ಜೊತೆ ಡ್ರೆಸ್ಸು ಒಂದು ಬ್ಯಾಗೆಲ್ಲ ತಗೊಂಡು ಹೋಗ್ತಿದ್ದೀನಿ. ಸದ್ಯಕ್ಕೆ ಸಾಕು. ಅವರೇನೋ ಮಾತಾಡೋದು ಅಂತೇಳಿ ಮನೆಗೆ ಹೋಗ್ಬಿಟ್ಟು ಮಾತಾಡ್ತಾರೆ ಅವರು. ಅವಾಗ ಅಲ್ಲಿ ನೋಡಿ ಹೆಂಗೆ ಹೋಯ್ತಾರೆ, ಕೋಲೆ ಬಸ್ ಈ ಥರ ಸ್ಟ್ರೈಟ್ ಹೋಯ್ತಾನೆ ಅವರೇ. ಬಟ್ ನಾವು ಒಂದು ಕಲರ್ ಅಂತ ಅಂದ್ಕೊಂಡ್ಬಂದಿದ್ವಿ, ಬಟ್ ಆ ಕಲರ್ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಇವಾಗ ಮನೆಗೆ ಹೋಗೋಣ ಬನ್ನಿ, ಮಳೆ ಬರ್ತೈತೆ. ಚೆನ್ನಾಗೈತೆ. ಇದು ಯಾವ ಕಾರು ಅಂತ ಗೊತ್ತಿಲ್ಲ ನನಗೆ. ಟಯೋಟಾ ಚೆನ್ನಾಗಿದೆ ಗೈಸ್, ಟಯೋಟಾ. ಟೈಮ್ ಆಯಿತು. ನಾಳೆ ಕೇಕ. ಅಯ್ಯೋ, ಬರೀ ಡವ್. ನಾಳೆ ಕೇಳು, ನೀನು ಮಾತಾಡು. ನಾಳೆ ಕೇಕ್ ತಾತನ ಮನೆಗೆ ಹೋಗ್ತಿದ್ದೀವಿ, ಅದಕ್ಕೆ ಹೂ ತಂದಿದ್ದೀವಿ. ನೀನು ಹೇಳಪ್ಪ. ತರಕಾರಿ ತಂದಿದ್ದೀವಿ, ಬನಾನಾ ತಂದಿದ್ದೀವಿ. ಹೇಳು, ಬೇಗ ತೋರಿಸ್ಬಿಡು. ಸರಿ, ತೋರಿಸು. ಇದೆಂತ ಹೂವು? ಅದ್ರ ಬನ್ನಿ ತೋರಿಸಿ. ಸೇವಂತಿಗೆ ಹೂವು, ಕಲರ್ ಸೇವಂತಿಗೆ. ಕೊಡು. ಸೇವಂತಿಗೆ ಹೂವು ತಂದಿದ್ದೀವಿ ಗೈಸ್. ಇದು ಮಲ್ಲಿಗೆ ಹೂವು ಅಂತೆ, ಮಲ್ಲೆ ಹೂವು.
ತಂದಿದ್ವಿ ಜಾತ್ರೆಗೆ ಮಾಡ್ಕೊಳಕ್ಕೆ ಅಂತ. ಆಮೇಲೆ ಬನಾನ ತಂದಿದ್ವಿ, ಮನೇಲಿ ಐತೆ ಗೈಸ್, ಇನ್ನೂ 2 kg ಬನಾನ. ಸ್ವಲ್ಪ ಕಾಯಿಲ್ಲ ತಂದಿದ್ವಿ, ಪೂಜೆಗಾಗುತ್ತೆ ಅಂತ ಹೇಳ್ಬಿಟ್ಟು ತಂದಿದ್ವಿ. ಇದು ಪುಳಿಯೋಗರೆ ಮಾಡೋಕ್ಕೆ ಚೆನ್ನಾಗಿದೆ. ಇದೇನಿಲ್ಲ ಬಿಡು, ಅದು ಟೊಮೊಟೊ. ಅಯ್ಯೋ ತೋರಿಸ್ತಾರಂತೆ, ಒಂದೇ ತೋರಿಸು ಸಾಕು. ಅದೇನದು ಜೋರಾಗಿಳಿ ಟೊಮೊಟೊ. ಆಮೇಲೆ ಇದ್ಯಾರ್ದು ಛತ್ರಿ ನೋಡಿ, ಛತ್ರಿ ನನ್ನ ಮಗಳ ಪುಟಾಣಿ ಛತ್ರಿ ನೋಡಿ. ಕುಡು, ನಾನು ಮಾಡಿಸ್ತೀನಿ. ಫಾಲ್ ಮಾಡು. ಕೊಡಿಲಿ, ಅವಳು ಮಾಡಕ್ ಕುಂತವಳೆ. ಕುಡ್ಕೊಂಡು ಕೈಗೆ ಸಿಗಾಕೊಂಡು ಬಿಡು. ಅಯ್ಯೋ ಇದು ಎಂತ ಛತ್ರಿನೇ ಸರಿ ವಾಯ್ತಾನೆ ಇರುತ್ತಾ? ಇದು ಎಲ್ಲಿಂದ ಹಾಕ್ಬೇಕು ಅಂತ ಗೊತ್ತಿಲ್ಲ ನನಗೆ. ನೋಡಿ ಗೈಸ್, ಇದು ಛತ್ರಿ ನನ್ನ ಮಗಳದು. ಮಳೆ ಬಂದ್ರೆ ಇಬ್ರು ಹಿಂಗೆ ಇಟ್ಕೊಂಡು ಹಿಂಗೆ ಹೋಯ್ತೀವಿ ಅಲ್ವಾ? ಆಯ್ತು ನಿನಗೆ ಓಕೆ. ಅವಳನ್ನೇ ಕೊಡೋಲ್ವಂತೆ, ಇವಾಗ ಮಾಡಿಸ್ಬಿಟ್ಟಿಡೋಣ. ಇದೊಂದು ಛತ್ರಿ, ಇದು ಟೊಮೆಟೊ. ಆಮೇಲೆ ಮತ್ತೆ ಇವತ್ತು ಶಾಪಿಂಗ್ ಹೋಗಿದ್ದು ಮದರ್ಸ್ಡೇಗೆ ಅಂತ ನಮ್ಮ ಪಪ್ಪ ನನಗೆ ಡ್ರೆಸ್ ಕೊಡಿಸಿದ್ದಾರೆ ಗೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 1 ಡ್ರೆಸ್ಸು, ಬಟ್ ಕೊಡಿಸಿದ್ದೆ 2 ಡ್ರೆಸ್ ಮತ್ತೆ 1 ಬ್ಯಾಗು. ಖುಷಿ ಆಯಿತು ನೋಡಿ. ತೋರಿಸ್ತೀನಿ ಇದು ನೋಡಿ, ಡ್ರೆಸ್ಸು ಚೆನ್ನಾಗಿದೆಯಾ? ಹಾಕೊಂಡು ತೋರಿಸ್ತೀನಿ ಗೈಸ್, 1 ನಿಮಿಷ. ಇದೊಂದು ಡ್ರೆಸ್ಸು, ಇದಕ್ಕೆ ವೇಲು ಚೆನ್ನಾಗಿದೆ ಗೈಸ್. ಇಲ್ಲಿ ವೇಲು ಚೆನ್ನಾಗಿದೆ. ಅದೇ ನಮ್ಮ ಅಮ್ಮ ಬೇರೆ ಕಲರ್ ತರಬೇಕಿತ್ತು ಅಂತ ಆಸೆ ಇತ್ತು, ಬಟ್ ನಾನು ನೆಕ್ಸ್ಟ್ ಟೈಮ್ ತಗೋತೀನಿ. ಅದು ಯಾವ ಕಲರ್ ಅಂತ ಹೇಳ್ತೀನಿ, ಅದು ಸಿಗಲಿಲ್ಲ ನನಗೆ. ವೇಲು ಇದು ಪ್ಯಾಂಟು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನೀವು ಹೋಗೋರು ತಗೋಣ ಅಂತಾರೆ, ಅಲ್ಲಿಗೆ ಹೋಗ್ಬೋದು. ಎಲ್ಲಿ ಹೋಗಿದ್ದು? ಮಲ್ಲೇಶ್ವರಂಗೆ ಹೋಗಿದ್ದು ಗೈಸ್. ಇದೊಂದು ಜೊತೆ. ಆಮೇಲೆ ನೆಕ್ಸ್ಟು ಇದೊಂದು ಜೊತೆ ಕಾಣಿಸ್ತಾ ಇದೆಯಾ? ಇದು ಬರೀ ಪ್ಯಾಂಟು ಟಾಪ್ ಅಷ್ಟೇ ಗೈಸ್. ಪ್ಯಾಂಟು ಸೇಮ್ ಟು ಸೇಮ್ ಇದೆ, ಏನೂ ಚೇಂಜಸ್ ಇಲ್ಲ. ಇದು ಪ್ಯಾಂಟು, ಇದು ಟಾಪು, ಓಕೆನಾ? ಅಷ್ಟೇ. ಬಟ್ ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ. ನೋಡಿ, ಫುಲ್ ಟಾಪ್ ಟು ಬಾಟಮ್ ಒಂದೇ ಥರ ಇದೆ, ವಿ ಶೇಪು, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸೊ ಅದಕ್ಕೆ ಸ್ಲೀವ್ ಇಷ್ಟ ಬರುತ್ತೆ. ಇದು ಪ್ಯಾಂಟು ಸೇಮ್ ಟು ಸೇಮ್ ಇದೆ, ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದ್ರದ್ದು ಸ್ಲೀವು 3/4 ವೈಸ್, ಇದು 3/4 ಫಿಟ್ಟಿಂಗ್ ಇಡಿಸ್ಕೋಬೇಕು. ಇದನ್ನು ಚೆನ್ನಾಗಿ, ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ನೋಡಿದ ತಕ್ಷಣ ಇಷ್ಟ ಆಯ್ತಿತ್ತು. ಇದನ್ನೆಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತಲ್ಲ, ಚೆನ್ನಾಗಿದೆ ಗೈಸ್, ಓಕೆನಾ? ಇವೆರಡು ಜೊತೆ ಆಯ್ತಾ? ಆಮೇಲೆ ನೆಕ್ಸ್ಟ್ ಈ ಬ್ಯಾಗು ಚೆನ್ನಾಗಿದೆಯಾ? ನನ್ನ ಹತ್ರ ಬ್ಯಾಗ್ ಇರಲಿಲ್ಲ ಗೈಸ್, ದೊಡ್ಡದು. ಅಂದರೆ ನಾವು ಎಲ್ಲಿಗಾದ್ರು ಒನ್ ಡೇಸ್ ಹೋಗ್ತೀವಿ ಅಂತ ನನ್ನ ಮಗಳ 1-2 ಜೊತೆ ಬಟ್ಟೆ, ಅವಳದು ಆಲ್ಮೋಸ್ಟ್ ಸ್ಟೋರೇಜ್ ಫುಲ್ ಆಯ್ತಲ್ವಾ? ಆಯ್ತೈತೆ. ಇದು ಅವಳು ಏನೇನೋ ಸ್ವಲ್ಪ ಐಟಮ್